ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಕೊಡುಗೆ. ದಸರಾ ಹಬ್ಬದ ಪ್ರಯುಕ್ತವಾಗಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಹಣಕಾಸಿನ ವರ್ಷ 2025-2026 ಸಾಲಿನಲ್ಲಿ ಕೇಂದ್ರ ಸರ್ಕಾರವು ಮಹಿಳಾ ಸಬಲೀಕರಣದ ಭಾಗವಾಗಿ ಒಂದು ಉತ್ತಮವಾದ ನಿರ್ಧಾರವನ್ನು ಪ್ರಕಟಿಸಿದೆ. ಈ ನಿರ್ಧಾರವು ಮಹಿಳೆಯರ ಆರೋಗ್ಯವನ್ನು ಕಾಪಾಡುವುದು ಮತ್ತು ಅವರ ಕುಟುಂಬ ಸದಸ್ಯರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ ಅಂತಾನೆ ಹೇಳಬಹುದು. ಓಕೆ ಬನ್ನಿ ಫ್ರೆಂಡ್ಸ್, ಕೇಂದ್ರ ಸರ್ಕಾರವು ಯಾವ ಸ್ಕೀಮಿನ ಅಡಿಯಲ್ಲಿ ಮಹಿಳೆಯರಿಗೆ ದಸರಾ ಉಡುಗೊರೆಯನ್ನ ನೀಡುತ್ತಿದೆ? ಆ ಸ್ಕೀಮಿನ ಹೆಸರೇನು? ಈ ಸ್ಕೀಮಿನಿಂದ ಮಹಿಳೆಯರಿಗೆ ಏನು ಲಾಭ ಮತ್ತು ಈ ಸ್ಕೀಮಿನಿಂದ ಮಹಿಳೆಯರ ಫೈನಾನ್ಷಿಯಲ್ ಕಂಡೀಷನ್ ಮತ್ತು ಅವರ ಆರೋಗ್ಯ ಹೇಗೆ ಸುಧಾರಿಸುತ್ತಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡುತ್ತಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ. ಕೇಂದ್ರ ಸರ್ಕಾರವು ದಸರಾ ಹಬ್ಬದ ಉಡುಗೊರೆಯಾಗಿ ಮಹಿಳೆಯರಿಗೆ ಬಂಪರ್ ಆದಂತ ಉಡುಗೊರೆಯನ್ನ ನೀಡುತ್ತಿದೆ. ಅದು ಯಾವ ಸ್ಕೀಮಿನ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ಈ ಉಡುಗೊರೆಯನ್ನ ನೀಡುತ್ತಿದೆ ಅಂತ ನೋಡುವುದಾದರೆ ಅದು ಬೇರೆ ಯಾವುದೇ ಅಲ್ಲ, ಅದುವೇ ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಹೌದು ಫ್ರೆಂಡ್ಸ್, ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಈ ಯೋಜನೆಯ ಭಾಗವಾಗಿ ಕೇಂದ್ರ ಸರ್ಕಾರವು ದಸರಾ ಹಬ್ಬದ ಉಡುಗೊರೆಯಾಗಿ ದೇಶಾದ್ಯಂತ ಮಹಿಳೆಯರಿಗೆ 25 ಲಕ್ಷಕ್ಕಿಂತ ಹೆಚ್ಚಿನ ಹೊಸ ಗ್ಯಾಸ್ ಕನೆಕ್ಷನ್ ಅನ್ನ ಫ್ರೀಯಾಗಿ ಮಹಿಳೆಯರಿಗೆ ನೀಡಲು ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದು ₹1 ಯಾವುದೇ ಖರ್ಚಿರಲಾರದೆ 100% ಫ್ರೀಯಾಗಿ ಮಹಿಳೆಯರಿಗೆ ಹೆಚ್ಚುವರಿಯಾಗಿ 25 ಲಕ್ಷ ನ್ಯೂ ಗ್ಯಾಸ್ ಕನೆಕ್ಷನ್ ಗಳನ್ನ ನೀಡಲು ತೀರ್ಮಾನವನ್ನ ತೆಗೆದುಕೊಂಡಿದೆ. ಈ ನಿರ್ಧಾರವು ಕೇಂದ್ರ ಸರ್ಕಾರವು ದಸರಾ ಹಬ್ಬದ ಪ್ರಯುಕ್ತವಾಗಿ ಮಹಿಳೆಯರಿಗೆ ನೀಡುತ್ತಿರುವ ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು. ಬನ್ನಿ ಫ್ರೆಂಡ್ಸ್, ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಇದೆ, ಅದರ ಜೊತೆಗೆ ಅಪ್ಲೈ ಮಾಡಲು ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳೇನು ಮತ್ತು ಈ ಸ್ಕೀಮ್ಗೆ ಯಾರೆಲ್ಲ ಎಲಿಜಿಬಲ್ ಇದಾರಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ವಿಶೇಷತೆಗಳೇನಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಕೇಂದ್ರ ಸರ್ಕಾರವು ದಸರಾ ಹಬ್ಬದ ಪ್ರಯುಕ್ತವಾಗಿ ಇನ್ನೂ ಹೆಚ್ಚಿನ 25 ಲಕ್ಷ ಹೊಸ ಗ್ಯಾಸ್ ಕನೆಕ್ಷನ್ ಗಳನ್ನ ನೀಡಲು ತೀರ್ಮಾನವನ್ನ ತೆಗೆದುಕೊಂಡಿದೆ. ಸೊ ಈ 25 ಲಕ್ಷ ಹೊಸ ಹೆಚ್ಚುವರಿ ಗ್ಯಾಸ್ ಕನೆಕ್ಷನ್ ಗಳೊಂದಿಗೆ ಕೇಂದ್ರ ಸರ್ಕಾರವು ಉಜ್ವಲ ಸ್ಕೀಮಿನ ಯೋಜನೆಯಲ್ಲಿ ಇದುವರೆಗೂ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದಂತಹ ಗ್ಯಾಸ್ ಕನೆಕ್ಷನ್ ಗಳ ಸಂಖ್ಯೆ 10,60,00,000 ತಲುಪಲಿದೆ. ಸೊ ಫ್ರೆಂಡ್ಸ್, ಈ ಹೆಚ್ಚುವರಿ 25 ಲಕ್ಷ ಹೊಸ ಗ್ಯಾಸ್ ಕನೆಕ್ಷನ್ ಗಳಿಗಾಗಿ ಕೇಂದ್ರ ಸರ್ಕಾರವು ಸರಿಸುಮಾರು 676 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತಿದೆ. ಸೊ ಹಾಗಾಗಿ ಈ ಉಜ್ವಲ ಸ್ಕೀಮಿನ ಯೋಜನೆ ಅಡಿಯಲ್ಲಿ ವಿತರಿಸುವಂತಹ ಪ್ರತಿ ಹೊಸ ಗ್ಯಾಸ್ ಕನೆಕ್ಷನ್ಗೆ ಸರಿಸುಮಾರು ₹2,050 ತಗುಲುತ್ತದೆ ಮತ್ತು ಈ ಸ್ಕೀಮಿನ ಅಡಿಯಲ್ಲಿ ಕೊಡುವಂತಹ ಹೊಸ ಗ್ಯಾಸ್ ಕನೆಕ್ಷನ್ಗೆ ಯಾವುದೇ ರೀತಿಯ ಡೆಪಾಸಿಟ್ ಅನ್ನ ಫಲಾನುಭವಿ ಕಟ್ಟಬೇಕಾಗಿಲ್ಲ. ಸೊ ಇಲ್ಲಿ ಫಲಾನುಭವಿಗಳು ಈ ಉಜ್ವಲ ಸ್ಕೀಮಿನ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯ ಡೆಪಾಸಿಟ್ ಹಣವನ್ನ ಕಟ್ಟಲಾರದೆ ಫ್ರೀಯಾಗಿ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆಯಬಹುದು. ಓಕೆ ಬನ್ನಿ ಫ್ರೆಂಡ್ಸ್, ಈ ಉಜ್ವಲ ಸ್ಕೀಮಿನ ಯೋಜನೆ ಅಡಿಯಲ್ಲಿ ಸೆಲೆಕ್ಟ್ ಆದಂತಹ ಫಲಾನುಭವಿಗಳಿಗೆ ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತವೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಉಜ್ವಲ ಸ್ಕೀಮಿನ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಸಿಲಿಂಡರ್, ರೆಗ್ಯುಲೇಟರ್, ಗ್ಯಾಸ್ ಕನೆಕ್ಷನ್ ಪೈಪ್ ಮತ್ತು ಸ್ಟೋವ್, ಅದರ ಜೊತೆಗೆ ಗ್ಯಾಸ್ ಕನೆಕ್ಷನ್ ಬಗೆಗಿನ ಒಂದು ಪುಸ್ತಕವನ್ನ ನೀಡಲಾಗುತ್ತದೆ. ಈ ಎಲ್ಲಾ ಸೌಲಭ್ಯಗಳ ಜೊತೆಗೆ ಫಲಾನುಭವಿಗಳಿಗೆ ಮೊದಲ ಗ್ಯಾಸ್ ರಿಫಿಲ್ ಸಹ ಫ್ರೀಯಾಗಿ ಇರುತ್ತದೆ. ಸೊ ಹಾಗಾಗಿ ಫಲಾನುಭವಿಗಳು ತಮ್ಮ ಮೊದಲ ಗ್ಯಾಸ್ ರಿಫಿಲ್ ಅನ್ನ ಯಾವುದೇ ₹1 ಕಟ್ಟಲಾರದೆ ಫ್ರೀಯಾಗಿ ರಿಫಿಲ್ ಮಾಡಿಕೊಳ್ಳಬಹುದು. ಇನ್ನು ಈ ಉಜ್ವಲ ಸ್ಕೀಮಿನ ಯೋಜನೆಯಲ್ಲಿ ಫಲಾನುಭವಿಗಳು 14.2 kg ಇರುವಂತಹ ಸಿಂಗಲ್ ಸಿಲಿಂಡರ್ ಗ್ಯಾಸ್ ಕನೆಕ್ಷನ್ ಅಥವಾ 5 kg ಸಿಂಗಲ್ ಅಥವಾ ಡಬಲ್ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆಯಬಹುದು. ನೋಡಿ ಫ್ರೆಂಡ್ಸ್, ಇನ್ನು ಈ ಉಜ್ವಲ ಸ್ಕೀಮಿನ ಮತ್ತೊಂದು ವಿಶೇಷತೆ ಅಂದ್ರೆ ಅದು ಸಬ್ಸಿಡಿ. ಹೌದು, ಇಲ್ಲಿ ಫಲಾನುಭವಿಗಳು ರಿಫಿಲ್ ಮಾಡುವಂತಹ ಪ್ರತಿ ಗ್ಯಾಸ್ ರಿಫಿಲ್ಗೆ ₹300 ಸಹಾಯಧನ ದೊರೆಯುತ್ತದೆ, ಅಂದರೆ ಸಬ್ಸಿಡಿ ದೊರೆಯುತ್ತದೆ. ಈ ರೀತಿಯಾಗಿ ಪ್ರತಿ ರಿಫಿಲ್ ಮೇಲೆ ₹300 ಸಬ್ಸಿಡಿಯನ್ನ ಒಂದು ವರ್ಷದಲ್ಲಿ 9 ರಿಫಿಲ್ ಗಳಿಗೆ ನೀಡಲಾಗುತ್ತದೆ. ಓಕೆ ಬನ್ನಿ ಫ್ರೆಂಡ್ಸ್,
ಈ ಉಜ್ವಲ ಸ್ಕೀಮಿನ ಯೋಜನೆ ಅಡಿಯಲ್ಲಿ ಹೇಗೆ ಫ್ರೀಯಾಗಿ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆಯಬೇಕು ಮತ್ತು ಹೇಗೆ ಈ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆಯಲು ಅಪ್ಲೈ ಮಾಡಬೇಕು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿಯವರೆಗೂ ಫ್ಯಾಮಿಲಿಯಲ್ಲಿ ಯಾರ ಹೆಸರಲ್ಲೂ ಗ್ಯಾಸ್ ಕನೆಕ್ಷನ್ ಇರಲಾರದಂತಹ ಬಡ ಮನೆಗಳ ಅಥವಾ ಕುಟುಂಬಗಳ ಎಲಿಜಿಬಲ್ ಮಹಿಳೆಯರು www.pmuy.gov.in ಮೂಲಕ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಇದರ ಜೊತೆಗೆ ನಿಮಗೆ ಇನ್ ಕೇಸ್ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಗಳನ್ನ ಸಬ್ಮಿಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಗ್ಯಾಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಡಿಸ್ಟ್ರಿಬ್ಯೂಟರ್ ಗಳಲ್ಲಿ ಹೋಗಿ ಖುದ್ದಾಗಿ ಫಿಸಿಕಲ್ ಆಗಿ ನೀವು ಗ್ಯಾಸ್ಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಇದರ ಜೊತೆಗೆ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆಯಲು ಇರುವಂತಹ ಅಪ್ಲಿಕೇಶನ್ ಗಳ ಜೊತೆಗೆ ನಿಮ್ಮ KYC ಡಾಕ್ಯುಮೆಂಟ್ಸ್ ಗಳನ್ನ ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ನ ಒಂದು ಕಾಪಿಯನ್ನ ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕು. ಈ ಡಾಕ್ಯುಮೆಂಟ್ ಗಳ ಜೊತೆಗೆ ಇಲ್ಲಿಯವರೆಗೂ ನಿಮ್ಮ ಹೆಸರಿನಲ್ಲಿ ಯಾವುದೇ ಗ್ಯಾಸ್ ಕನೆಕ್ಷನ್ ಇಲ್ಲ ಅಂತ ಘೋಷಿಸುವ ಒಂದು ಬಾಂಡಿನಲ್ಲಿ ಅಫಿಡೇವಿಟ್ ಅನ್ನ ಸಬ್ಮಿಟ್ ಮಾಡಬೇಕು. ಸೊ ಇನ್ನು ಉಜ್ವಲ ಸ್ಕೀಮಿನ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆಯಲು ಬಂದಂತಹ ಅಪ್ಲಿಕೇಶನ್ ಗಳನ್ನ ಆನ್ಲೈನ್ ಅಲ್ಲಿ ಆಟೋಮೇಟೆಡ್ ಡಿಡುಪ್ಲಿಕೇಶನ್ ಸಿಸ್ಟಮ್ ಮೂಲಕ ವೆರಿಫೈ ಮಾಡಿದ ಮೇಲೆ ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗುತ್ತದೆ ಮತ್ತು ಈ ರೀತಿಯಾಗಿ ಆಯ್ಕೆ ಮಾಡಿದಂತಹ ಫಲಾನುಭವಿಗಳಿಗೆ ಗ್ಯಾಸ್ ಅನ್ನ ರಿಲೀಸ್ ಮಾಡಲಾಗುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಉಜ್ವಲ ಸ್ಕೀಮಿನ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ಅನ್ನ ಫ್ರೀಯಾಗಿ ಪಡೆಯಲು ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂತವರು ಕೂಡಲೇ ನಿಮ್ಮ ಅಪ್ಲಿಕೇಶನ್ ಗಳನ್ನ ಸಬ್ಮಿಟ್ ಮಾಡಿ. ಓಕೆ ಫ್ರೆಂಡ್ಸ್, ದಸರಾ ಹಬ್ಬದ ಪ್ರಯುಕ್ತವಾಗಿ ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ಬಂಪರ್ ಕೊಡುಗೆಯಾಗಿ ಹೆಚ್ಚುವರಿಯಾಗಿ 25 ಲಕ್ಷ ಹೊಸ ಗ್ಯಾಸ್ ಕನೆಕ್ಷನ್ ಗಳನ್ನ ನೀಡಲು ನಿರ್ಧರಿಸಿದಂತಹ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.